ಈ ದಸರಾನ ಒಂದೊಂದ್ ಕಡೆ ಒಂದೊಂದ್ ತರ ಆಚರಿಸ್ತಾರೆ, ಆದ್ರೆ ನಮ್ಮನೇಲಿ ಆಚರಿಸೋದು ಹಿಂಗೆ. ಯಾವ ಊರಲ್ಲಿ ಹೇಗ್ ಸೆಲೆಬ್ರೇಟ್ ಮಾಡ್ತಾರಕ್ಕ? ಈಗ ನಾರ್ತ್ ಇಂಡಿಯಾ ಭಾಗದಲ್ಲಿ ದಸರಾ ಅಂದ್ರೆ ರಾಮ ರಾವಣನ್ ಕೊಂದು ಸೀತಾ ಮಾತನ ವಾಪಸ್ ಕರ್ಕೊಂಡ್ ಬಂದಿದ್ದ ಸಂದರ್ಭನ ನಂಬ್ತಾರೆ. ಜೊತೆಗೆ ದೊಡ್ಡ ದೊಡ್ಡ ರಾವಣನ್ ಗೊಂಬೆ ಮಾಡಿ ಅದಕ್ಕೆ ಬೆಂಕಿ ಹಚ್ಚಿ ಅನ್ಯಾಯ ಅಕ್ರಮನ ನಾಶ ಮಾಡೋದ್ರ ಮೂಲಕ ಸೆಲೆಬ್ರೇಟ್ ಮಾಡ್ತಾರೆ. ಆದ್ರೆ ನಮ್ ಕಡೆ ಈ ದಸರಾ ಕದರೆ ಬ್ಯಾರೆ. ನಮ್ಮಲ್ಲಿ ನಮ್ಮವ್ವ ಆ ಬೆಟ್ಟ ಚಾಮುಂಡಿ ಅವಳೆ. ದಸರಾ ಅಂದ್ರೆ ಸಾಕು, ನಮ್ ಕಣ್ಮುಂದೆ ಬರದೆ ಆ ಅನ್ಯಾಯನ ಮಟ್ಟ ಹಾಕೋ ಆ ಮಹಿಷಾಸುರ ಮರ್ದಿನಿ. ಅವ್ರ ಕಣ್ಮುಂದೆ ಯಾವುದೇ ಅನ್ಯಾಯ ಅಕ್ರಮ ಆದ್ರೂ ಸುಮ್ಕೆ ನೋಡ್ಕೊಂಡು ಕೂರೋಳಲ್ಲ. ಅಹಂಕಾರದಿಂದ ಮೆರಿತಾ ಇರೋರ್ ಎದೆ ಮೇಲೆ ಕಾಲಿಟ್ಟು ವಿಶ್ವರೂಪನೆ ತೋರಿಸ್ಬಿಡ್ತಾಳೆ. ಅದ್ರ ಜೊತೆಗೆ ಪಿತೃಪಕ್ಷ ಶುರುವಾಯ್ತು. ಅವಾಗ ಈ ಮನೇಲೂ ಮೂಲೆ ಮುಡುಕು ಎಲ್ಲಾನು ಕ್ಲೀನ್ ಮಾಡಿ, ಆಮೇಲೆ ಈ ಆಯುಧ ಪೂಜೆ ಮಾಡಿ, ಬನ್ನಿ ಕಡ್ದು ಬನ್ನಿ ಎಲೆನ ಎಲ್ಲರೂ ಕೊಟ್ಟು ಬಂಗಾರದಂಗಿರೋಣ ಅಂತ ಹೇಳ್ತಾರಲ್ಲ, ಅದ್ರಾಗಿರೋ ಆನಂದನೇ ಬೇರೆ. ಅಷ್ಟೇ ಅಲ್ಲ, ಮೈಸೂರು ದಸರಾ ಅಂದ್ರೆ ಫಾರಿನಲ್ಲೆಲ್ಲ ಫುಲ್ಲು ಫೇಮಸ್ಸು. ದಸರಾ ಅಂದ್ರೆ ಬೊಂಬೆ ಹಬ್ಬ, ದಸರಾ ಅಂದ್ರೆ ಅರಮನೆ ಹಬ್ಬ. ಒಟ್ನಲ್ಲಿ ದಸರಾ ಅಂದ್ರೆ ನಮ್ ಇಡೀ ನಾಡಿಗೆ ಹಬ್ಬ. ದಸರಾ ಇಡೀ ನಾಡಿಗೆ ಹಬ್ಬ, ಅದ್ರ ಜೊತೆಗೆ ಮೈಸೂರವ್ರಿಗೆ ನಾಡಿಗೂ ಹಬ್ಬ. ದಸರಾ ಬೊಂಬೆ ಹಬ್ಬ ಅಂತ ಹೇಳ್ತೀರಾ? ಒಂದ್ ವರ್ಷನೂ ಮನೇಲಿ ಬೊಂಬೆನ ಕೂರ್ಸಿಲ್ಲ. ನಮ್ಮನೇಲಿ ಗೊಂಬೆ ಕೂರ್ಸಲ್ವಾ? ಬಾರೋ, ಒಂದ್ ಮನೆಗೂ ಒಂದ್ ಊರಿಗೂ ಸೇತುವೆ ಅಂದ್ರೆ ಅದು ಆ ಮನೆ ತಾಯಿ. ಆ ತಾಯಿನೇ ಸರಿ ಇಲ್ಲ ಅಂದ್ಮ್ಯಾಕೆ ಸೇತುವೆನೇ ಉಳ್ಕೊಳಕ್ಕಿಲ್ಲ.